ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಶ್ರೀರಾಮ ನವಮಿ ಹಬ್ಬ ಆದ್ಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾ ಇದೀನಿ, ಮಂಡೇ. ಸೊ ಪ್ರಕುಲ್ ಪಂಚೆಲ್ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಗೊತ್ತಿಲ್ಲ ಮಧ್ಯಾಹ್ನ ಚೇಂಜ್ ಮಾಡ್ಕೊಂಡ ಮತ್ತೆ ಸಂಜೆ ಪಂಚೆ ಹಾಕೋತೀನಿ ಅಂದ್ಬಿಟ್ಟು ನೀನು ಪಂಚೆಲಿದ್ದು ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಸ್ವಲ್ಪ ಚೆನ್ನಾಗಿ ಗಾಳಿ ಆಡುತ್ತೆ ಅಂತ ಅನ್ಸುತ್ತೇನೋ ಗೊತ್ತಿಲ್ಲ. ಇನ್ನು ಉಪ್ಪಿನಕಾಯಿ ಹಾಕಿದ್ನಲ್ಲ, ಹಬ್ಬದ ದಿನಾನೇ ಸಂಜೆ ಉಪ್ಪಿನಕಾಯಿ ಹಾಕಿದ್ದೆ. ಸೊ ಇದಿನ್ನು 3 ದಿನ ಹಾಗೆ ಬಿಟ್ಬಿಡ್ತೀನಿ ನಾನು. ಚೆನ್ನಾಗಿ ಊರುತ್ತೆ, ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಊರ್ಬೇಕದು. ಇದ್ರಲ್ಲೇ ಬಿಟ್ಬಿಟ್ಟು ಆಮೇಲೆ ಗ್ಲಾಸ್ ಜಾರ್ಗೆ ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಇದಕ್ಕೆ ಹಾಕ್ತೀನಿ. ಆಲ್ಮೋಸ್ಟ್ ಇಲ್ಲ ಅಂದ್ರೆ ಪಿಂಗಾಣಿ ದಿ ಬೆಸ್ಟ್. ಅಂಡ್ ಕೆಲವರು ರೆಫ್ರಿಜರೇಟರ್ ಅಲ್ಲಿ ಇಡ್ಬಹುದಾ ಅಂತ ಕೇಳಿದ್ರಿ ಪಿಕಲ್. ಸೊ ಇಡ್ಬಹುದು. ಏನ್ ಕೆಡೋದಿಲ್ಲ, ಬೇಗ ಸ್ಪಾಯಿಲ್ ಆಗೋದಿಲ್ಲ. ಬಟ್ ಆಗಾಗ ಕಲಿಸ್ತಾ ಇರಿ. ಇಟ್ರೆ ಒಳ್ಳೇದು. ಜಾಸ್ತಿ ಕ್ವಾಂಟಿಟಿಲಿ ಮಾಡಿದಾಗ ನಾವು ಸ್ವಲ್ಪ ಸ್ವಲ್ಪನೇ ಖರ್ಚಾಗತ್ತೆ ಅಲ್ವಾ. ಅಂತ ಟೈಮಲ್ಲಿ ಎಷ್ಟ್ ಬೇಕೋ ಅಷ್ಟು ಆಚೆ ತೆಗ್ದಿಟ್ಕೊಂಡು ಒಂದ್ ಸ್ವಲ್ಪ ನಾನು ಕೂಡ ಪಿಂಗಾಣಿ ತರ್ಬೇಕು. ಪಿಂಗಾಣಿ ಇದೆಲ್ಲ ತಂದು ಬಾಕ್ಸ್ ಅದ್ರೊಳಗೆ ಹಾಕಿ ಇಡ್ಬೇಕು. ಎಷ್ಟ್ ಬೇಕೋ ಅಷ್ಟು ಇಟ್ಕೊಂಡು ಆಚೆ ಇನ್ನ ಉಳ್ದಿದ್ದೆಲ್ಲ ಫ್ರಿಜ್ ಒಳಗೆ ಇಡೋಣ ಅಂದ್ಬಿಟ್ಟು. ಸೊ ಚೆನ್ನಾಗಿ ನೋಡಿ, ಒಂದಿನಕ್ಕೆನೆ ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ತಿದೆ. ಇನ್ನೊಂದ್ 2 ದಿನ ಇದ್ರೆ ಇನ್ನೂ ಚೆನ್ನಾಗಾಗತ್ತೆ. ಇನ್ನ ಬೆಳಗ್ಗೆನೆ ಹೋಗಿ ಹಾಲ್ ತಗೊಂಬಂದೆ. ನೆನ್ನೆಯಿಂದ ಸ್ಟಾರ್ಟ್ ಮಾಡಿದೀವಿ ಡೈರಿ ಹಾಲು ಅಂತ ಹೇಳಿದ್ವಲ್ಲ. ನೆನ್ನೆ ಹಬ್ಬ ಶ್ರೀರಾಮ ನವಮಿ ಹಬ್ಬದಿಂದ ಸ್ಟಾರ್ಟ್ ನಮ್ದು. ಸೊ ಇವತ್ತು ಕೂಡ ಬೆಳಗ್ಗೆ ಹೋದೆ. ಇನ್ಮೇಲೆ ಸಂಜೆ ಹೋಗೋಣ ಅಂತಾನೆ ಅನ್ಕೊಂಡಿದೀನಿ. ಏನಕ್ಕಂದ್ರೆ ಬೆಳಗ್ಗೆ ಹೊತ್ತು ನನಗೆ ಸುಮಾರು ಒಂದ್ 20 ನಿಮಿಷ ಟೈಮ್ ಬೇಕಾಗುತ್ತೆ. ಸೊ 20 ನಿಮಿಷ, ಒಂದು 2 ಕಿಲೋಮೀಟರ್ಸ್ ಆಗುತ್ತೆ ಟ್ರಾವೆಲ್. ಟೂ ಬರ್ತಾ 4 ಆಗುತ್ತೆ. ಸೊ ಹಂಗಾಗಿ ಸರಿ 20 ನಿಮಿಷ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇನ್ಮೇಲೆ ಸಂಜೆ ಕೂಡ ಹಾಕ್ತಾರಂತೆ. ಸಂಜೆ ತಗೊಂಬಂದ್ರೆ ಬೆಸ್ಟ್ ಅಲ್ವಾ. ನನ್ಗೂ ಕೂಡ ಮೊಸ್ರಾಗತ್ತೆ ಆಫೀಸ್ಗೆ ತಗೊಂಡ್ ಹೋಗೋದಿಕ್ಕೆ. ಈಗ ಹಾಕ್ದಾಗ ಹೆಪ್ಪಾಕ್ದಾಗ ಆಗಲ್ಲ. ಬೆಳಿಗ್ಗೆ ಆಫೀಸ್ಗೆ ತಗೊಂಡೋದಾಗ ಇನ್ನು ಸ್ವಲ್ಪ ಈ ಕೆನೆ ಎಲ್ಲ ತೆಗಿತಾ ಇದ್ದಿತ್ತು ನಾನು ಬೆಣ್ಣೆ ಮಾಡೋದಿಕ್ಕೆ. ಆಲ್ಮೋಸ್ಟ್ ಒಂದ್ 2 ವಾರ ಅಷ್ಟು ಕೆನೆ ತೆಗೆದ್ಬಿಟ್ಟು 2 ವಾರಕ್ಕೆ ಒಮ್ಮೆ ಒಂದ್ಸಲ ನಾನು ಬೆಣ್ಣೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಈ ರಾಗಿ ಬಿಸ್ಕೆಟ್ಗೆ ಏನಾದ್ರು ತಿಂಡಿ ಐಟಮ್ಸ್ ಮಾಡೋವಾಗ ತುಂಬಾನೇ ಯೂಸ್ ಆಗತ್ತೆ ಬೆಣ್ಣೆ. ಹೋಮ್ ಮೇಡ್ ಅಲ್ವಾ, ಹಾಗಾಗಿ. ಇನ್ನು ಬೆಳಗ್ಗೆ ಪೂಜೆ ಕೂಡ ಮಾಡಿದ್ದಾಯ್ತು. ನಾನು ಒಂದ್ ಕಡೆ ಪಲಾವ್ ಮಾಡ್ತಾ ಇದ್ದೆ. ಪಲಾವ್ ಮತ್ತೆ ಸ್ವಲ್ಪ ಮೊಸರು ಬಜ್ಜಿ ಮಾಡ್ಬಿಟ್ಟು ಸಾಂಬಾರ್ ಮಾಡಿಟ್ಟು ಹೋದೆ. ಸೊ ಪಲಾವ್ ಆಗಿತ್ತು, ಬಂದು ಮತ್ತೆ ಬಾಕ್ಸ್ ಹಾಕೋತಾ ಇದೀನಿ ಸ್ನಾನ ಎಲ್ಲ ಆದ್ಮೇಲೆ. ನನ್ಗೆ ಈ ರೈಸ್ ಐಟಮ್ಸ್ ಅಂದ್ರೆ ಅಷ್ಟೊಂದು ಲೈಕ್ ಆಗಲ್ಲ, ಬಟ್ ಕೆಲವೊಂದ್ಸಲ ಇಷ್ಟ ಆಗುತ್ತೆ ಅಷ್ಟೇ. ಹಂಗಾಗಿ ಜಾಸ್ತಿ ನಾನು ಅವಾಯ್ಡ್ ಮಾಡ್ತೀನಿ ರೈಸ್ ಐಟಮ್ಸ್. ಈ ಪಲಾವು, ಟೊಮೆಟೊ ಬಾತ್ ಇವೆಲ್ಲ ನನ್ಗೆ ಅಷ್ಟೊಂದು ಲೈಕ್ ಆಗಲ್ಲ ಬೆಳಗ್ಗೆ ಟೈಮು. ನೈಟ್ ಟೈಮು ಬಿಸಿ ಬಿಸಿದು ತಿನ್ನಕ್ಕೆ ಇಷ್ಟ ಆಗತ್ತೆ. ಬೆಳಗ್ಗೆ ಟೈಮು ಪಲಾವು, ಟೊಮೆಟೊ ಬಾತ್ ತಿನ್ನಕ್ಕೆ ಇಷ್ಟ ಆಗಲ್ಲ ನನ್ಗೆ. ನೈಟ್ ಟೈಮ್ ತಿನ್ನೋದಕ್ಕೆ ಸ್ವಲ್ಪ ಲೈಕ್ ಆಗತ್ತೆ, ಬಿಸಿ ಬಿಸಿಯಾಗಿ ತಿನ್ಬಹುದಲ್ವಾ, ಹಾಗಾಗಿ. So ನಾನು ಕೂಡ ತಿಂಡಿ ತಿಂದು ಇನ್ನ ಆಫೀಸ್ಗೆ ಹೊರಡ್ಬೇಕು. ವಶಿ ಏನು ಮಾಡ್ತಿದ್ದೆ ಇವತ್ತು ಬೆಳಗ್ಗೆಯಿಂದ? ಬೆಳಗಿನ ಟಿವಿ ನೋಡ್ದಾ? ಆಮೇಲೆ ಆಮೇಲೆ ಸ್ನಾನ ಮಾಡಿಲ್ಲ. ಸ್ನಾನ ಮಾಡಿಲ್ವಾ? ಮಾಡಿದ್ಯಲ್ಲ ಸ್ನಾನ. 2 ಜೂಟ್ ಹಾಕ್ಕೊಂಡಿದ್ದೆ ಇವತ್ತು. ಹಾಂ, 2 ಜೂಟ್ ಹಾಕ್ಕೊಂಡಿದ್ಯಾ? ಹಾಂ, ನೋಡಿಲಿ ಕ್ಯೂಟಿ ಅಲ್ವಾ? ಏನೋ ನೀನು ಕ್ಯೂಟ ಅಲ್ವಾ? ನೋಡಿ ಸೊ ಫ್ರೆಂಡ್ಸ್, ಆಫೀಸಿಂದ ಬಂದಿದ್ದಾಯಿತು. ಸೊ ಸಂಜೆ ಇವಾಗ ಹಾಲು ತರಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ನಾಳೆಗೆ ಇನ್ಮೇಲೆ ಸಂಜೆನೇ ತರೋಣ ಅಂದ್ಬಿಟ್ಟು. ಏನಕ್ಕಂದರೆ ಬೆಳಗ್ಗೆ ತಂದರೆ ಎಪ್ಪಾಕಿದ್ರೆ ಮಧ್ಯಾಹ್ನಕ್ಕೆ ಆಗ್ಬೋದು, ಸಂಜೆಗೆ ಆಗ್ಬೋದು. ಆಮೇಲೆ ಮಧ್ಯಾಹ್ನಕ್ಕಾಗುತ್ತೆ, ಬಟ್ ನನಗೆ ತೊಗೊಂಡು ಹೋಗೋಕ್ಕಿರಲ್ಲ. ಸೊ ಹಾಗಾಗಿ ಇವತ್ತೇ ತಂದರೆ ರಾತ್ರಿಗೆ ಎಪ್ಪಾಕಿಟ್ರೆ ಬೆಳಗ್ಗೆಗಾಗಿರುತ್ತೆ. ಸೊ ಏನಾಗಲ್ಲ, ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಕಾಯಿಸ್ಬಿಟ್ಟು ಫ್ರಿಜ್ ಒಳಗೆ ಇಟ್ಟರೆ ಏನಾಗಲ್ಲ ಅಂದ್ಬಿಟ್ಟು ಈಗಲೇ ಹೋಗ್ತಾಯಿದ್ದೀನಿ. ಬೆಳಗ್ಗೆ ನನಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಒಂದು 15 ನಿಮಿಷ ಬೇಕು ಹೋಗಿ ತಂದು, 25 ನಿಮಿಷ ಬೇಕು ಹೋಗಿ ತಂದು ಎಲ್ಲ ಕಾಯಿಸಿ ಎಪ್ಪಾಕೋಕ್ಕೆ. ಸೊ ಹಂಗಾಗಿ ಈಗಲೇ ತರೋಣ ಅಂದ್ಬಿಟ್ಟು. ಬಾ ಹೋಗೋಣ ಋಷಿ, ಹೋಗೋಣ ಸರಿಯಾಗಿ ಹೋಗೋಣ ಬೇಡವಾ? ಹೋಗೋಣ. ಮೊನ್ನೆ ಎಲ್ಲ ಬೇಬಿ ಕಟ್ ಮಾಡಿದ್ನಲ್ಲ, ಸ್ವಲ್ಪ ಬೇಬಿ ಹೇರ್ಸು ಜುಟ್ಟ ಆ ಕಡೆ ಈ ಕಡೆ. ನಿನ್ನ ಜುಟ್ಟು ಚೆನ್ನಾಗಿದೆ ಶಿ. ತೆಂಗಿನ ಮರ ಜುಟ್ಟು ಅಲ್ವಾ? ತೆಂಗಿನ ಮರ ಜುಟ್ಟು, 2 ತೆಂಗಿನ ಮರ. ಎಲ್ಲಿ ತೆಂಗಿನಕಾಯಲ್ಲಿ? ಅಂಡ್ ಇನ್ನೊಂದೇನಂದ್ರೆ, ಸ್ವಲ್ಪ ಹಾಲು ಬಿಸಿ ಬಿಸಿ ಜಾಸ್ತಿ ಇದ್ದಷ್ಟು ಮೊಸರು ಮಜ್ಜಿಗೆ ಹಾಕ್ಬಿಟ್ರೆ ಬೇಗ ಹೆಪ್ಪಾಗಲ್ಲ, ಟೈಮ್ ತಗೊಳುತ್ತೆ.
ಆಲ್ಮೋಸ್ಟ್ ಒಂದ್ 7-6 ಅವರ್ಸ್ ತಗೊಳುತ್ತೆ. ನಮ್ಗೆ ಮಧ್ಯಾಹ್ನಕ್ಕೆ ಅಂದ್ರೆ 5 ಅವರ್ಸ್ ಅಲ್ಲೇ ನಮ್ಗೆ ಇದು ಮೊಸರಾಕ್ಬಿಡ್ಬೇಕು. ಹಂಗಾಗಿ ನಾನು ಅರ್ಜೆಂಟ್ ಅಲ್ಲಿ ಒಂದ್ ಸ್ವಲ್ಪ ಬಿಸಿ ಇದ್ದಾಗ್ಲೇ ಮೊಸರಾಕ್ಬಿಟ್ಟು ಹೋಗಿದ್ನಲ್ಲ, ನೋಡಿ ಲೇಟೇ ಆಗೋಯ್ತು ಪಾಪ. ಮಧ್ಯಾಹ್ನ ಅವ್ರು ತಿನ್ಲೇ ಇಲ್ಲ, ನಾನು ಕೂಡ ತಗೊಳಕ್ ಆಗಿಲ್ಲ. ಅಂಡ್ ರಾತ್ರಿಗೆ ಅಂದ್ರೆ 4 ಗಂಟೆ ಆ ಟೈಮ್ಗೆ ಮೊಸರಾಕ್ಬಿಟ್ಟಿದೆ. ಸೊ ಇದು ರಾತ್ರಿಗ್ ಆಗತ್ತೆ. ಸೊ ಇದು ಈ ತರ ಬೇಡ ಅಂದ್ಬಿಟ್ಟು ಸಂಜೆ ತಂದ್ರೆ ಸಂಜೆನೆ ಕಾಯಿಸ್ಬಿಟ್ಟು ಹೆಪ್ಪಾಕಿದ್ರೆ ರಾತ್ರಿಗೆ ಆರಾಮಾಗಿ ಬೆಳಗ್ಗೆಗೆ ಮೊಸರಾಗಿರತ್ತೆ. ಎಲ್ರು ಕೂಡ ತಿನ್ಬಹುದು ಅಂದ್ಬಿಟ್ಟು ಇದ್ಮೇಲೆ ಸಂಜೆನೆ ತರೋಣ ಅಂತ. ಇನ್ನು ಉಪ್ಪಿನಕಾಯಿ ಕೂಡ ಒಂದು ದಿನಕ್ಕೆ ಒಂದ್ 3 ಸಲ ಆದ್ರೂ ಕಲ್ಸ್ತಾ ಇರ್ಬೇಕು. ಅಮ್ಮ ಮಧ್ಯಾಹ್ನ ಕಲ್ಸಿಡ್ತಾರೆ, ಇನ್ನ ಬೆಳಗ್ಗೆ ರಾತ್ರಿ ನಾನೇ ಕಲ್ಸಿಡ್ತೀನಿ. ಒಂದ್ 3 ದಿನ ಈ ತರ ಅದೇ ನಾವ್ ಏನು ಸ್ಟೋರ್ ಮಾಡಿರ್ತೀವಲ್ಲ ಅದ್ರಲ್ಲೇ ಇದು ಚೆನ್ನಾಗಿರುತ್ತೆ. ಬಟ್ ಸ್ಟೀಲ್ ಅಲ್ಲಿ ಜಾಸ್ತಿ ದಿನ ಸ್ಟೋರ್ ಮಾಡ್ಬಾರ್ದು, ತಿಂದಾಕ್ ಬಿಡುತ್ತೆ ಅದು. ಪ್ಲಾಸ್ಟಿಕ್ ಇಲ್ಲಾಂದ್ರೆ ಪಿಂಗಾಣಿ ಇಲ್ಲ ಗ್ಲಾಸ್. ಪ್ಲಾಸ್ಟಿಕ್ ಬೇಡ ಅಂತೀನಿ ನಾನು. ಪಿಂಗಾಣಿ ಇಲ್ಲ ಅಂದ್ರೆ ಗ್ಲಾಸ್ ಜಾರ್ ಅಲ್ಲಿ ಹಾಕಿಟ್ರೆ ಜಾಸ್ತಿ ದಿನ ನಿಮ್ಗೆ ಅದ್ ಬರುತ್ತೆ ಅಂತ ಅಷ್ಟೇ. ಸೊ ಫ್ರೆಂಡ್ಸ್, ಈಗ ರವೆ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ರವೆ ರೊಟ್ಟಿಗೆ ಹುರ್ಗಡ್ಲೆ ಚಟ್ನಿ ಮಾಡೋಣ ಅಂದ್ಕೊಂಡೆ. ಸೊ ರವೆ ರೊಟ್ಟಿ ಈಸಿಯಾಗಿ ಮಾಡಿಬಿಡ್ಬೇಕು. ಬೆಳಗ್ಗೆ ಪಲಾವ್ ಮಾಡಿದ್ನಲ್ಲ ರೈಸ್ ಐಟಮ್, ಹಂಗಾಗಿ ಚೆನ್ನಾಗಿ ಇದು ನೋಡಿ, ಚೆನ್ನಾಗಿ ಆಯಿಲ್ ಎಲ್ಲ ಮೇಲ್ಗಡೆ ತೇಲ್ತಾ ಇದೆ. ಸೊ ಅಂದರೆ ಚೆನ್ನಾಗಿ ಊರಿದೆ ಅಂತ ಅರ್ಥ. ಇನ್ನೊಂದು 2 ದಿನ ಹಾಗೆ ಬಿಟ್ಟು ಬೇರೆದಕ್ಕೆ ಶಿಫ್ಟ್ ಮಾಡ್ಕೊತೀನಿ. ಇನ್ನು ಮೊಸರು ನೋಡಿ 4 ಗಂಟೆ ಆ ಟೈಮಲ್ಲಿ ಆಗ್ತಿದೆ ಹೆಪ್ಪಾಕಿದ್ರೆ ಬೆಳಗ್ಗೆ, ಅಂದರೆ ಒಂದು 7 ಅವರ್ಸ್ ತೊಗೊಳ್ತಿದೆ. ಸೊ ಹಾಗಾಗಿ ನೋಡಿ ಎಷ್ಟು ಗಟ್ಟಿ ಮೊಸರು ಇದೆ ನೋಡಿ. ಹಂಗಾಗಿ ಈಗ ರಾತ್ರಿಗೆ ಹೆಪ್ಪಾಕ್ತಾಯಿದ್ದೀನಿ ಈಗ ಹಾಲು. ಸೊ ಚೆನ್ನಾಗಿ ಕಾಯಿಸಿಡಬೇಕು. ಹಿಂಗೆ ಕಾಯಿಸಿಟ್ಟಾಗ ಬೆಳಗ್ಗೆಗೆಲ್ಲ ರೆಡಿ ಇರುತ್ತೆ. ಮಧ್ಯಾಹ್ನ ಅವರು ತಿನ್ಕೋತಾರೆ, ನನಗೂ ಆಗುತ್ತೆ ಆಫೀಸ್ಗೆ. ಇಲ್ಲಾಂದರೆ ಯಾರಿಗೂ ಆಗೋಲ್ಲ, ಅವರು ತಿನ್ನಲ್ಲ, ನಾನು ತೊಗೊಳಕ್ಕಾಗಲ್ಲ. ಅದಕ್ಕೆ ಇನ್ಮೇಲೆ ದಿನ ಸಂಜೆನೇ ಹಾಲು ತಂದು ಮಾಡಬೇಕು ಅಂತ. ಸೊ ರವೆ ರೊಟ್ಟಿ ಮಾಡಿ ಹುರ್ಗಡ್ಲೆ ಚಟ್ನಿ ಮಾಡಿ. ರವೆ ರೊಟ್ಟಿ ನಿಮಗೆ ಗೊತ್ತೇ ಇರುತ್ತೆ, ಸೂಜಿ ರವೆಲ್ಲಿ ಮಾಡೋದು. ಅದನ್ನೇನು ರೆಸಿಪಿ ಏನು ನಾನು ತೋರಿಸಲ್ಲ. ಒಂಚೂರು ರವೆ, ಮೊಸರು, ಉಪ್ಪು ಮತ್ತು ಸ್ವಲ್ಪ ಶುಂಠಿ, ಬೇಕಿದ್ರೆ ಈರುಳ್ಳಿ ಹಾಕೋಬೋದು, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಸೊ ಇಷ್ಟು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಇಷ್ಟು ಹಾಕ್ಕೊಂಡು ತವದ ಮೇಲೆ ಇದು ಹಾಕೋದು. ಇನ್ನು ಹುರ್ಗಡ್ಲೆ ಚಟ್ನಿನೂ ಈಸಿನೇ. ಹುರ್ಗಡ್ಲೆ ಚೂರು ಕಾಯಿ ತುರಿ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು. ಸೊ ಇಷ್ಟು ಹಾಕ್ಕೊಂಡ್ರೆ ಮುಗೀತು. ಸೊ ಪಟ ಅಂತ ಮಾಡ್ತೀನಿ, ಅಂದರೆ 7:15. ಸೊ ಪಟ ಅಂತ ಮಾಡಿಬಿಟ್ಟು ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ರವೆ ರೊಟ್ಟಿ ರೆಸಿಪಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಒಂಚೂರು ಸೂಜಿ ರವೆ ತಗೊಂಡು ಮೊಸರು ಹಾಕ್ಬಿಟ್ಟು ಒಂಚೂರು ಶುಂಠಿ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಕೊತ್ತಂಬರಿ ಹಾಕಿದೀನಿ, ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡಿದೀನಿ. ಇನ್ನು ಮೆಂತ್ಯ ಸೊಪ್ಪಿದೆ ಅದನ್ನು ಕೂಡ ಹಾಕೋಬಹುದು. ಒಂದು 20 ನಿಮಿಷ ನೆನೆಸ್ಬಿಟ್ಟು ಮತ್ತೆ ಸ್ವಲ್ಪ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡ್ರೆ ಸೇಮ್ ಅದೊಂಥರ ದೋಸೆನೆ ಅಂತಾನೆ ಅನ್ಸುತ್ತೆ. ತಿನ್ನಕ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಅಂತಾನೆ ಹೇಳ್ಬೋದು, ಸಖತ್ ಇರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡಿದ್ದು, ಸೂಪರ್ ಆಗಿ ಬಂದಿತ್ತು. ಇನ್ನು ಮೊಸರು ಹೆಪ್ಪಾಕೋದಿಕ್ಕೆ ಹಾಲೆಲ್ಲ ಕಾಯಿಸಿ ಇಡ್ತಾ ಇದೀನಿ. ಇನ್ನ ಕೆನೆ ಬಂದಂಗೆ ಎಲ್ಲ ಸ್ಟೋರ್ ಮಾಡ್ಕೊಂಡು ಡೀಪ್ ಫ್ರಿಜ್ ಅಲ್ಲೇ ನಾನು ಇಟ್ಕೊಳ್ತಾ ಇದೀನಿ. ಸೊ ರವೆ ರೊಟ್ಟಿ ಮತ್ತೆ ಚಟ್ನಿ ಸೂಪರ್ ಆಗಿ ಬಂದಿತ್ತು. ಹುರ್ಗಡ್ಲೆ ಚಟ್ನಿ ಮಾಡಿದೆ, ಸಕ್ಕದಾಗಿ ಬಂದಿತ್ತು ಚಟ್ನಿ. ಇನ್ನು ಸ್ವಲ್ಪ ಬೆಡ್ ಕವರ್ ಹಾಕೋದಿತ್ತು, ಹಾಕ್ತಾ ಇದ್ದೆ. ಇವೆಲ್ಲ ಸ್ವಲ್ಪ ಹಾಗೆ ಇಟ್ಕೊಂಡಿದೀನಿ, ಕೆಲವೊಂದು ಹೊಸ ಬೆಡ್ ಕವರ್ಸ್ ಎಲ್ಲಾನು. ಇನ್ನ ಲಶಿಕಂಗ್ ಇಷ್ಟ, ಯಾವ್ದಾದ್ರು ಒಂದು ಹೊಸ ಬೆಡ್ ಕವರ್ ಹಾಕ್ತಿದೀನಿ ಅಂದ್ರೆ ಅಮ್ಮ ವಾವ್ ಎಷ್ಟ್ ಚೆನ್ನಾಗಿದೆ, ಅದ್ರ ಮೇಲೆ ಈ ಪ್ರಿಂಟೆಡ್ ಫ್ಲವರ್ಸ್ ಡ್ರಾಯಿಂಗ್ಸ್ ಎಲ್ಲ ಇರುತ್ತಲ್ಲ, ಅದನ್ನ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಮೊದ್ಲು ಕವರ್ ಹಾಕೋದಕ್ಕಿಂತ ಮುಂಚೆ ನಾನು ಇದು ವಾಟರ್ ಪ್ರೂಫ್ ತಾಕ್ತಾ ಇದ್ದೆ, ಅವಳು ಚಿಕ್ಕವಳಿಂದ ಸುಸು ಮಾಡ್ಬಿಡ್ತಾಳೆ ಅಂತ. ಈಗೆಲ್ಲ ಇಲ್ಲ, ಆಲ್ಮೋಸ್ಟ್ ಒಂದು 2 years ಆಯ್ತು ಅನ್ಸತ್ತೆ. ಅವಳು ಸುಸು ಬಂದ್ರೆ ಹೇಳಿ ಹೋಗ್ತಾಳೆ, ಬೆಡ್ ಮೇಲೆಲ್ಲ ಮಾಡ್ಕೊಳಲ್ಲ ಇವಾಗ. ಅವಾಗ ಮಾಡ್ಕೊಂತಾ ಇದ್ಲು ಹಾಗೇನೆ. ಕೆಲವೊಂದ್ಸತಿ ಇವಾಗ ಸಮ್ಮರ್ ಬೇರೆ ಅಲ್ವಾ, ಅಷ್ಟೊಂದೇನ್ ಬರಲ್ಲ ಅವ್ರಿಗೆ ಅಂದ್ಬಿಟ್ಟು ನಾನೇನು ವಾಟರ್ ಪ್ರೂಫ್ ಹಾಕಲ್ಲ. ಇಲ್ಲ ಅಂದ್ರೆ ಮೊದ್ಲೆಲ್ಲ ವಾಟರ್ ಪ್ರೂಫ್ ಇದ್ ಹಾಕ್ಬಿಟ್ಟು ಕವರು, ಆಮೇಲೆ ಇದು ಬೆಡ್ ಕವರ್ ನ ಹಾಕ್ತಾ ಇದ್ದೆ. ಇನ್ನು ಈಗ ಮಸ್ಕಿಟೋ ನೆಟ್ ಅಂತೂ ಇಲ್ಲೇ ಬೇಕು. ಈ ತರದ್ದು ತುಂಬಾನೇ ಯೂಸ್ಫುಲ್ ಆಗಿದೆ. ಇದು ಲಿಂಕ್ ಹೇಳಿದ್ರೆ ನಾನು ಕೊಡ್ತೀನಿ. ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಿದ್ದು, ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟ್ ನ, ಹೋಗಿ ಚೆಕ್ ಮಾಡಿ. ಟ್ಯಾಗ್ ಪ್ರಾಡಕ್ಟ್ ಹೆಂಗಂದ್ರೆ, ನೀವು ವಿಡಿಯೋ ನೋಡ್ತಾ ಇರ್ತೀರಲ್ಲ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ, ಅಂದ್ರೆ ಸುಮ್ನೆ ಹಿಂಗೆ ಪ್ರೆಸ್ ಮಾಡಿದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಕೆಳಗಡೆ ಟೈಮ್ ಹೋಗ್ತಾ ಇರತ್ತೆ ಎಷ್ಟ್ ನಿಮಿಷದ್ದು ಅಂತ, ಅದ್ರ ಮೇಲೆನೆ ನಿಮ್ಗೆ ಪ್ರಾಡಕ್ಟ್ಸ್ ತೋರ್ಸುತ್ತೆ. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಹೋದ್ರೆ ಮೋರ್ ಅಂತ ಇರುತ್ತಲ್ಲ, ಆ ವಿಡಿಯೋಗೆ ಮೋರಿಗೆ ಹೋದ್ರು ನಿಮ್ಗೆ ಪ್ರಾಡಕ್ಟ್ಸ್ ಟ್ಯಾಗ್ ಆಗಿರೋದು ನಿಮ್ಗೆ ಲಿಂಕ್ ಸಿಗತ್ತೆ. ಸೊ ತುಂಬಾ ಜನ ಕೇಳ್ತಾ ಇದ್ರಿ ಪ್ರಾಡಕ್ಟ್ ಟ್ಯಾಗ್ ಆಗಿಲ್ಲ ಅಂತ. 2 ಕಡೆ ನಿಮ್ಗೆ ನೋಡೋದಿಕ್ಕೆ ಅವೈಲಬಲ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ಇನ್ನು ಬೆಳಗ್ಗೆ ಎದ್ದು ಕೂಡ ಒಂದ್ಸಲ ಹೆಪ್ಪೆಲ್ಲ ಆಗಿತ್ತು, ಮೊಸರೆಲ್ಲ ಆಗ್ಲೇ. ಇದಾದ್ಮೇಲೆ 3 ದಿನ ಕೂಡ ಚೆನ್ನಾಗಿ ತಿರುಗಿಸ್ಬೇಕಲ್ಲ, ದಿನಕ್ಕೆ ಒಂದ್ 3-4 ಸಲ ಅದು ತಿರುಗಿಸ್ತಾನೆ ಇರ್ಬೇಕು. ಏನಕ್ಕಂದ್ರೆ ತಿರುಗ್ಸಿ ಮರಗ್ಸಿ ಮಾಡಿದ್ರೆ ಎಲ್ಲದಕ್ಕೂ ಎಣ್ಣೆ ಮಸಾಲೆ ಎಲ್ಲಾನು ಹಿಡಿಯತ್ತೆ. ಇನ್ನು ಬೆಳಗ್ಗೆ ಚಪಾತಿ ಮತ್ತೆ ಹೀರೆಕಾಯಿ ಇತ್ತು, ಹೀರೆಕಾಯಿ ಸಾಂಬಾರ್ ಮಾಡ್ಬಿಟ್ಟು ಚಪಾತಿ ಮಾಡ್ಬೇಡ ಅಂತ ಅನ್ಕೊಂಡೆ. ಸೊ ನೆನ್ನೆ ಎಲ್ಲ ಒಂದ್ ಸ್ವಲ್ಪ ಪಲಾವ್ ಎಲ್ಲ ಮಾಡಿ ರೈಸ್ ಐಟಮ್ ಮಾಡಿದ್ದೆ. ಸೊ ಹಂಗಾಗಿ ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ. ಹೀರೆಕಾಯಿದು ಮಸಾಲೆ ಸಾಂಬಾರು ತೋರ್ಸಿದೀನಿ ಸುಮಾರು ಸಲ, ಹೋಗಿ ನೋಡಿ. ಅಂಡ್
ಪ್ರಾಡಕ್ಟ್ಸ್ ನಾನು ಹೇಳಿದ್ನಲ್ಲ ಟ್ಯಾಗ್ ಹೇಗಾಗಿರುತ್ತೆ ಅಂತ, ಮೋರಿಗೆ ಹೋಗಿ ಇಲ್ಲಾಂದ್ರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಕೆಳಗಡೆ ಟೈಮ್ ಓಡ್ತಾ ಇರುತ್ತಲ್ಲ ಅದ್ರ ಮೇಲ್ಗಡೆನೆ ನಿಮ್ಗೆ ಟ್ಯಾಗ್ ಪ್ರಾಡಕ್ಟ್ಸ್ ಅನ್ನೋದು ನಿಮ್ಗೆ ಪಿಕ್ಚರ್ ತೋರ್ಸುತ್ತೆ. ಅಲ್ಲೂ ಹೋಗ್ಬೋದು, ಇಲ್ಲ ಮೋರಿಗೆ ಹೋಗ್ಬೋದು, ಎಲ್ಲಾದ್ರೂ ಸಿಗುತ್ತೆ. ಚೆಕ್ ಮಾಡಿ ಅಷ್ಟೇ. ಪೇಶನ್ಸ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಪ್ರಾಡಕ್ಟ್ಸ್ ಎಲ್ಲಿ ಟ್ಯಾಗ್ ಆಗಿದೆ, ಯಾವ್ದು ಟ್ಯಾಗ್ ಆಗಿದೆ ಅಂತ ಗೊತ್ತಾಗುತ್ತೆ. ಅಂಡ್ ಹೀರೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಆಲೂಗಡ್ಡೆ, ಕ್ಯಾರೆಟ್ ಕೂಡ ಕಟ್ ಮಾಡ್ಕೊಂಡು ಹೀರೆಕಾಯಿ ಸಾಂಬಾರ್ನ ಮಾಡ್ತೀನಿ. ಒಂದ್ ಸ್ವಲ್ಪ ಮಸಾಲೆ ಇಟ್ಟು, ಜಾಸ್ತಿ ಮಸಾಲೆ ಎಲ್ಲ ಯೂಸ್ ಮಾಡೋದಿಲ್ಲ. ಸೊ ಇದೊಂದ್ ಸ್ವಲ್ಪ ಚಪಾತಿ ಮಸಾಲೆ ಸಾಂಬಾರ್ ಮಾಡ್ಬಿಟ್ಟು ನಾನು ಆಫೀಸ್ಗೆ ಹೊರಡ್ಬೇಕು. ಸ್ವಲ್ಪ ಟೈಮ್ ಆಗೋಯ್ತು ಇವತ್ತು, ಸ್ವಲ್ಪ ಲೇಟ್ ಆಗಿ ಎದ್ದಿದ್ದಾಯ್ತು. ಇನ್ನು ಇದಾದ್ಮೇಲೆ ನಾನು ನೆಕ್ಸ್ಟ್ ಡೇ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಅಂತೆ, ಸಂಜೆ ಬಂದ್ಬಿಟ್ಟು ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ. ಇವಾಗ ಬಂದ ತಕ್ಷಣ ಸ್ವಲ್ಪ ಆಚೆ ಹೋಗಿದ್ದೆ ನಾನು, ಪ್ರಕುಲ್ನ ಕರ್ಕೊಂಡು. ಅವ್ನಿಗೆ ಕ್ರಿಕೆಟ್ಗೆ ಶೂಸ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಶೂಸ್ ಎಲ್ಲ ಸ್ವಲ್ಪ ಕಿತ್ತೋಗಿತ್ತು, 1 year ಆಯ್ತು ಆಲ್ಮೋಸ್ಟ್. ಸರಿ ಶೂಸ್ ತಗೊಂಬರೋಣ ಅಂದ್ಬಿಟ್ಟು ಹೋಗಿಲ್ಲ. 7ಗೆ ಬಂದಿದ್ದಾಯ್ತು, ಸ್ವಲ್ಪ ಲೇಟ್ ಆಗೋಯ್ತು. 8 o'clock ಆಗಿದೆ. ಈಗ ಉಪ್ಮಾಗೆ ಉಪ್ಮಾ ರವೆ ಹಾಕ್ಬಿಟ್ಟು ಬನ್ಸಿದು ಉಪ್ಮಾ ಮಾಡ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಆಗಿತ್ತು. ಸ್ವಲ್ಪ ಫಟಾಫಟ್ ಮಾಡ್ಬೇಡ ಅಂದ್ಬಿಟ್ಟು ಇದನ್ನೇ ಬೇಗ ಆಗತ್ತೆ, ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತಲ್ಲ. ಸೊ ಹಾಗಾಗಿ ಇದನ್ನೇ ಮಾಡ್ತಾ ಇದೀನಿ ನಾನು, ಉಪ್ಮಾ ಬನ್ಸಿ ರವೆ. ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರತ್ತೆ ಮೆತ್ತಗೆ. ಕೇಸರಿ ಬಾತು ಆ ತರದ್ ಏನ್ ಮಾಡ್ತಾ ಇಲ್ಲ ನಾನು. ನಾನು ಹಾಗೆ ಶೂಸ್ ತರಕ್ಕೆ ಅಂತ ಹೋಗಿದ್ನಲ್ಲ ಪ್ರಕುಲ್ಗೆ, ಆ ಹಾಗೆ ಪಿಂಗಾಣಿ ಮತ್ತೆ ಒಂದ್ ಮಡಕೆ ಮೊಸರು ಹಾಕಿಡಕ್ಕೆ ತಗೊಂಬಂದೆ. ಮೊಸರುದು ತುಂಬಾ ಅಗಲ ಮತ್ತೆ ತುಂಬಾ ದೊಡ್ಡದಿತ್ತು. ಸೊ ಅದ್ ತಕ್ಕನಂಗೆ ಒಂದ್ ಸ್ವಲ್ಪ ಚಿಕ್ಕ ತರಣ ಅಂದ್ಬಿಟ್ಟು ಈ ಪಿಂಗಾಣಿದ್ 2 ಸೆಟ್ ತಗೊಂಬಂದೆ. ಇದು 200 rupees ಹೇಳಿದ್ರು ಒಂದು. ಸೊ ಅದೊಂದ್ ಕಲರ್, ಇದೊಂದ್ ತರ ಕಲರ್, ಇದೊಂಥರ ಹನಿಬಿ ತರನೇ ಇದೆ ಅದು ನೋಡೋದಿಕ್ಕೆ. ಎರಡು ಒಂದು 200 ಆಯ್ತು. ಅಂಡ್ ಇದು ಮಡಕೆ, ಇದು ಕೂಡ 200 rupees ಆಯ್ತು. ಇದಕ್ಕಿಂತ ಇನ್ನೊಂದ್ ಚಿಕ್ಕದು 100 ರೂಪಾಯಿ ಅಂತೆ. ಸೊ ಇದು ಸೀಸನಿಂಗ್ ಹೇಗ್ ಮಾಡೋದು ಅಂದ್ರೆ 2-3 ದಿನ ನೀರ್ ತುಂಬಿಸಿ ಇಟ್ಬಿಡ್ಬೇಕು. ಸೊ ಅದಾದ್ಮೇಲೆ ಯೂಸ್ ಮಾಡ್ಕೋಬಹುದು. ಸಣ್ಣ ಊರಿಲಿ ಯೂಸ್ ಮಾಡ್ಬೇಕಂತೆ, ಯಾವ್ದೇ ಕಾರಣಕ್ಕೂ ದೊಡ್ಡ ಊರಿಲೆಲ್ಲ ಯೂಸ್ ಮಾಡ್ಬೇಡಿ ಅಂತ ಹೇಳಿದಾರೆ. ನಾವೇನು ಅದಕ್ಕೇನಿಲ್ಲ, ಜಸ್ಟ್ ಮೊಸರು ಹಾಕಿ ಎಪ್ಪಾಕೋದಿಕ್ ಅಷ್ಟೇ ನಮಗ್ ಬೇಕಾಗಿದ್ದು. ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ನಾನು ಹೇಳಿದೆ ಹೇಗೆ ಮಡಕೆ ಯೂಸ್ ಮಾಡ್ಬೇಕು ಅಂತ. ಇನ್ನು ಈ ಶೂಸ್ ಕೂಡ ತಗೊಂಬಂದೆ. ಇದು 1350 ರೂಪಾಯಿ ಆಯ್ತು. ಮೊದ್ಲು 1500 ಹೇಳಿದ್ರು, ಆಮೇಲೆ 1300 ರೂಪಾಯಿಗೆ ಬಂತು. ಡಿಸ್ಕೌಂಟ್ ಎಷ್ಟು ಹೋಗಿ ಅಷ್ಟು 1300 ರೂಪಾಯಿಗೆ ಬಂತು. ಯೂಶುವಲಿ ನಾನು ಒಂದ್ ಸ್ವಲ್ಪ ಬಾರ್ಗೈನ್ ಮಾಡೋದಿಕ್ಕೆ ನೋಡ್ತೀನಿ, ಅವ್ರು ಕೇಳ್ದಷ್ಟೇ ಕೊಡಲ್ಲ. ಓಕೆ, ಆ ಕ್ವಾಲಿಟಿ ಎಲ್ಲ ನೋಡಿ ನನ್ಗೆ ಇಷ್ಟು ಕೊಡ್ಬೋದು ಅನ್ಸಿದ್ರೆ ಮಾತ್ರನೇ ಕೊಡೋದು. ಚೆನ್ನಾಗಿದೆ, ವೈಟ್ ವಿತ್ ಗ್ರೀನ್ ಕಲರು ಕ್ರಿಕೆಟ್ ಶೂಸ್. ಇದು ಮೊದ್ಲು DSC ಶೂಸ್ ಕೊಡ್ಸಿದ್ದೆ ಅವನ್ಗೆ, 1 year ಆಯ್ತು ಕರೆಕ್ಟ್ ಆಗಿ. ಮತ್ತೆ ಈಗಲೇ ಏಪ್ರಿಲ್ ಅಲ್ಲೇ ಕೊಡಿಸ್ತಿರೋದು. ಲಾಸ್ಟ್ ಇಯರ್ ಏಪ್ರಿಲ್ ಅಲ್ಲಿ ಜಾಯ್ನ್ ಆದಾಗ ಕೊಡ್ಸಿದ್ದೆ. ಇದು ಚೆನ್ನಾಗಿದೆ. ಎಷ್ಟು ಶೂಸ್ ಇದ್ರು ಸಾಕಾಗಲ್ಲ ಸ್ಪೋರ್ಟ್ಸ್ ಗೆ ಹೋಗೋ ಮಕ್ಕಳಿಗೆ. ತರ ಕಂಫರ್ಟ್ ಇರ್ಬೇಕಲ್ಲ ಅವರಿಗೂ, ಹಾಗಾಗಿ. ಸೊ ಇದೇ ಒಂದ್ ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಗೋಯ್ತು ಅಂಗಡಿಲೆ. ಇನ್ನ ಮಡಿಕೆ ಪಿಂಗಾಣಿ ಐಟಮ್ ತರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿ ಎಲ್ಲ ಆಯ್ತು. ಸೊ ಅಲ್ಲಿ ಉಪ್ಮಾ ಕೂಡ ಆಗ್ತಿದೆ. ಇನ್ನು ಬೆಳಗ್ಗೆ ಎದ್ದು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ. ನಾನು ಸಂಜೆ ಹೋಗ್ಲಿಲ್ಲ, ನಾನು ಹಾಲ್ ತರೋದಿಕ್ಕೆ ಬೆಳಗ್ಗೆನೆ ಹೋಗಿ ತಗೊಂಡ್ಬಂದೆ. ಸಂಜೆ ಲೇಟ್ ಆಗೋಯ್ತಲ್ಲ ನಾನ್ ಮನೆಗ್ ಬರೋಷ್ಟೊತ್ತಿಗೆ. ಅಲ್ಲಿ within 7 ಒಳಗ್ ಹೋದ್ರೆ ನಮ್ಗೆ ಸಂಜೆ ಸಿಗತ್ತೆ, ಆಫ್ಟರ್ 7 ನಮ್ಗೆ ಸಿಗಲ್ಲ. ಹಂಗಾಗಿ ಬೆಳಗ್ಗೆನೆ ಹೋಗಿ ತಗೊಂಡ್ ಬಂದ್ಬಿಟ್ಟೆ. ಇನ್ನು ಈ ತರ ದುಡ್ಡೆಲ್ಲ ಇಟ್ಕೊಂಡ್ಬಿಟ್ಟಿರ್ತೀನಿ. ಪ್ರತಿದಿನ ನಂಗೆ 96 rupees ಬೇಕು, ಒಂದ್ ಕಡೆ ಇಟ್ಕೊಂಡಿರ್ತೀನಿ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳು. ಹೇಳಲ್ವಾ? ಗುಡ್ ಮಾರ್ನಿಂಗ್ ಹೇಳಲ್ವಾ? ಕ್ಯಾಮ್ರಾ ಇದೆ ಅಂತ ಹೇಳಲ್ವಾ? ಇಲ್ಲಾಂದರೆ ಹೇಳ್ತಾಳೆ ಗುಡ್ ಮಾರ್ನಿಂಗ್ ಅಂತ. ಹೇಳು ಗುಡ್ ಮಾರ್ನಿಂಗ್. ಹೋಗಿ ಬ್ರಷ್ ತಗೋಬ, ಹೋಗು, ಹಾಲು ಕುಡಿಯೋಂತ ಹೋಗು, ಬ್ರಷ್ ಪೇಸ್ಟ್ ತಗೊಂಬೋಗು. ಹಾಗೆ ಇನ್ನ ಹಾಲ್ ಬಂದ ತಕ್ಷಣ ಒಂದು ಬೌಲಲ್ಲಿ ಹೆಪ್ಪಾಕಕ್ಕೆ ಹಾಲು, ಆಮೇಲೆ ಈ ಕುಡಿಯಕ್ಕೆ ಮತ್ತೆ ಸಂಜೆಗೆ, ಈ ತರ ಡಿವೈಡ್ ಮಾಡ್ಬಿಟ್ಟು 3 ತರ ಡಿವೈಡ್ ಮಾಡ್ಬಿಟ್ಟು ನಾನು ಇಟ್ಬಿಡ್ತೀನಿ. ಸೊ ಅವಾಗ ಈಸಿ ಆಗುತ್ತೆ ಯೂಸ್ ಮಾಡೋದಿಕ್ಕೂ. ಇನ್ನು ಬೆಂಡೆಕಾಯಿ ಎಲ್ಲ ರಾತ್ರಿನೇ ಕಟ್ ಮಾಡ್ಕೊಂಡಿದ್ದೆ ನಾನು, ಸಾಂಬಾರ್ ಮಾಡೋಣ ಅಂದ್ಬಿಟ್ಟು. ಇದು ಈಸಿ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೂ ಹಿಂದೆ ಬೆಂಡೆಕಾಯಿ ಹುಳಿ ಸಾಂಬಾರ್ ತೋರಿಸಿದೆ. ಇದು ಟೊಮೆಟೊ ಗೊಜ್ಜು ತರ, ಅಂದ್ರೆ ಸಕ್ಕದಾಗಿರುತ್ತೆ. ರೈಸು, ಚಪಾತಿ, ಆ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ ಕಡಾಯಿ ತಗೊಂಡು ಎಣ್ಣೆ ಹಾಕೊಂಡಿದೀನಿ. ಇದಕ್ಕೂ ಮುಂಚೆ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಅದೇ ಕಡಾಯಿಗೆ ಸ್ವಲ್ಪ ಆಯಿಲು, ಸಾಸಿವೆ, ಜೀರಿಗೆನ ಹಾಕೊಂಡಿದೀನಿ. ಇದು ಚಿಟಪಟ ಅಂತ ಅಂದ್ಮೇಲೆ ಈಗ ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತೆ ಒಣಮೆಣಸಿನ್ಕಾಯಿನ ಹಾಕೊಳ್ತಾ ಇದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು.
ಅಲ್ಲಿವರೆಗೂ ನಾವು ಬಾಡಿಸ್ಕೊತಾನೆ ಇರ್ಬೇಕಾಗತ್ತೆ. ಹಾಗೆ ಒಂದು ಹಣ್ಣಾಗಿರೋ ಟೊಮೆಟೊನ ತಗೋಬೇಕು. ಒಂದ್ 2 ಚಿಕ್ಕದು ಸೈಜ್ ಅಲ್ಲಿ ಇರೋದು ಒಂದು ಹಣ್ಣಾಗಿರೋ ಟೊಮೆಟೊನ ತಗೊಂಡು ಅದು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು. ಟೊಮೆಟೊ ಫುಲ್ ಚೆನ್ನಾಗಿ ಫ್ರೈ ಆಗ್ಬೇಕು. ಇನ್ನು ಸ್ವಲ್ಪ ಮಸಾಲೆಗೆ ಸ್ವಲ್ಪ ಸಾಂಬಾರ್ ಪೌಡ್ರು, ಅಚ್ಕಾರದ ಪುಡಿ, ಸ್ವಲ್ಪ ಕಾಯಿ ತುರಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟ ಹಾಕೊಂಡು ನೀರ್ ಹಾಕೊಂಡು ಚೆನ್ನಾಗಿ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ. ಇದು ಸ್ಮ್ಯಾಶ್ ಆಗಿದೆ. ಈಗ ನೆಕ್ಸ್ಟ್ ನಾನು ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದೀನಿ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಒಂದ್ ಸ್ವಲ್ಪ ಸಾರ್ಟ್ ಮಾಡ್ಕೋಬೇಕಾಗುತ್ತೆ. ತುಂಬಾನೇ ಈಸಿ ಅಂಡ್ ಒಳ್ಳೇದು ಕೂಡ ಮಕ್ಕಳಿಗೆ. ಮೆಮೊರಿ ಪವರ್ ತುಂಬಾನೇ ಹೆಚ್ಚಾಗತ್ತೆ ಇದನ್ನ ಕೊಟ್ರೆ. ಈಗ ಒಂದ್ ಸ್ವಲ್ಪ ಅರಿಶಿನ ಹಾಕೋಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇನ್ನು ಪಿಕಲ್ಗೆ ಒಬ್ರು ಕಮೆಂಟ್ ಮಾಡಿದ್ರು, ಈ ನೈಸ್ ಉಪ್ಪಿಗಿಂತ ನೀವು ಕಲ್ಲುಪ್ಪು ಹಾಕೋಬೇಕಿತ್ತು ಅಂತ. ಕಲ್ಲುಪ್ಪು ಒಂದೊಂದ್ಸತಿ ಕರಗುತ್ತೆ, ಒಂದೊಂದ್ಸತಿ ಕರಗಲ್ಲ. ಮತ್ತೆ ಟೇಸ್ಟ್ ಸರಿಯಾಗಿ ಹಿಡಿಯಲ್ಲ ಅದಕ್ಕೆ. ಹಂಗಾಗಿ ನೈಸ್ ಉಪ್ಪು ಹಾಕೊಳ್ಳೋದೇ ಬೆಟರ್. ಇನ್ನು ರುಬ್ಕೊಂಡಿರೋದು ಅದೇನಿದೆ ಮಸಾಲೆನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ಈಗ ಎಷ್ಟ್ ಬೇಕೋ ಅಷ್ಟು ನೀರ್ನ ಹಾಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಆ ಮಸಾಲೆ ಎಲ್ಲ ಹಾಕಿರ್ತೀನಲ್ಲ, ಬೆಂಡೆಕಾಯಿಗೆ ಹಿಡಿಯೋವರೆಗೂ ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಕ್ಕದಾಗಿರುತ್ತೆ ಟೇಸ್ಟ್. ಒಳ್ಳೆ ಈಸಿ ರೆಸಿಪಿ, ಟ್ರೈ ಮಾಡಿ ನೋಡಿ. ಟೇಸ್ಟ್ ಕೂಡ ಅಷ್ಟೇ ಸಕ್ಕದಾಗಿರುತ್ತೆ. ಇದಕ್ಕೆ ಏನು ಅವಶ್ಯಕತೆನೇ ಇಲ್ಲ ಜಾಸ್ತಿ. ಸಾಂಬಾರ್ ಪುಡಿ, ಅಚ್ಕಾರದ ಪುಡಿ ಇದ್ರೆ ಸಾಕು ಮಸಾಲೆಗಳು. ಇನ್ನ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕೊನೆಗೆ ಇನ್ನೊಂದ್ 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಟ್ರೈ ಮಾಡಿ ನೋಡಿ. ಅಂಡ್ ಯಾವ್ದಾದ್ರು ನೀವು ಡಿಶಸ್ ನ ಟ್ರೈ ಮಾಡ್ತಿದ್ರೆ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನನ್ಗೆ ಗೊತ್ತಾಗತ್ತೆ. ಇನ್ನು ದೋಸೆ ಚಟ್ನಿ ಎಲ್ಲ ಮಾಡ್ಕೊಂಡು ಸಾಂಬಾರ್ ಕೂಡ ಮಾಡಿದ್ದಾಯ್ತು ಬೆಂಡೆಕಾಯಿ. ಈಗ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಲಸಿಕಂಗೆ ಈಗಾಗ್ಲೇ ಸ್ನಾನ ಮಾಡಿಸ್ಬಿಟ್ಟು ಅವಳನ್ನ ಕಳಿಸ್ತೀನಿ ಕೆಳಗಡೆ. ಆಮೇಲೆ ನಾನು ರೆಡಿ ಆಗ್ತೀನಿ. ಸೊ ಈಗ ಯೂಶುವಲಿ ಈ ತರ ಜಡೆ ಎಣ್ಕೊಂಡ್ ಹೋಗ್ಬಿಡ್ತೀನಿ ನಾನು. ತುಂಬಾ ಶೆಕೆ ಆಗತ್ತೆ ಅಲ್ಲ, ಅದು ನಾವು ಹೇರ್ಸ್ ಬೇರೆ ಸಕ್ಕತ್ತಾಗಿ ಗ್ರೋ ಆಗ್ತಿದೆ, ಟಚ್ ವುಡ್. ಅದಕ್ಕೆ ಹಾಗೆ ಬಿಟ್ಕೊಂಡೋದ್ರೆ ತುಂಬಾ ಶೆಕೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಈ ತರ ಪ್ರತಿದಿನ ಈಗ ಜಡೆನೆ ಹಾಕೊಳ್ಳೋದಿಕ್ಕೆ ನಾನು ಟ್ರೈ ಮಾಡ್ತಾ ಇದೀನಿ. ಹಾಗೆ ಸಂಜೆ ಬಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ನುಗ್ಗೆಕಾಯಿ ತುಂಬಾ ಬೆಳ್ದಿತ್ತು ನಮ್ ಸೈಡ್ ಮರದಲ್ಲಿ. ತುಂಬಾ ಅಂದ್ರೆ ತುಂಬಾ 4-5 ಕೆಜಿ ಬಿಟ್ಟಿದ್ದು. ಸೊ ಅದನ್ನ ವೇಸ್ಟ್ ಮಾಡೋದೇನಕ್ಕೆ ಅಂದ್ಬಿಟ್ಟು ನುಗ್ಗೆಕಾಯಿದು ಡ್ರಮ್ ಸ್ಟಿಕ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದು ನೋಡ್ಕೊಂಡಿದ್ದೆ ನಾನು ಒಂದು ವಿಡಿಯೋದಲ್ಲಿ. ಬಟ್ ರೆಸಿಪಿನ ನಾನೇನ್ ಫುಲ್ ತೋರ್ಸಲ್ಲ. ಇದು ನನಗೆ ಟೇಸ್ಟ್ ಚೆನ್ನಾಗಿ ಬಂತು, ಚೆನ್ನಾಗ್ ಅನ್ಸಿದ್ರೆ ನಾನು ನೆಕ್ಸ್ಟ್ ರೆಸಿಪಿನ ಶೂಟ್ ಮಾಡಿ ನಿಮ್ಗೆ ಕಂಪ್ಲೀಟ್ ರೆಸಿಪಿನ ಹಾಕ್ತೀನಿ. ತುಂಬಾ ಚೆನ್ನಾಗ್ ಬಂದಿತ್ತು ನಿಜವಾಗ್ಲು. ಚಿಕನ್ ಬದಲು ನುಗ್ಗೆಕಾಯಿನ ಮ್ಯಾರಿನೇಟ್ ಮಾಡಿ ಹಾಕ್ಬೇಕು. ಒಂದ್ ವಿಡಿಯೋದಲ್ಲಿ ನೋಡಿದೆ, ಕುಕಿಂಗ್ ವಿಡಿಯೋದಲ್ಲಿ ಹೇಗ್ ಮಾಡೋದು. ಯಾವಾಗ್ಲೂ ಸಾಂಬಾರ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅಷ್ಟು ನುಗ್ಗೆಕಾಯಿ ಇತ್ತು. ಸರಿ ಅಂದ್ಬಿಟ್ಟು ಇದನ್ನೇ ಮಾಡ್ದೆ. ಸಕ್ಕತ್ತಾಗಿ ಬಂದಿತ್ತು. ಇದನ್ನ ನೆಕ್ಸ್ಟ್ ನಾನ್ ಮಾಡಿದಾಗ ಖಂಡಿತವಾಗ್ಲೂ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇದಕ್ಕೆ ಬಾಯ್ಲ್ಡ್ ಎಗ್ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಡಿಸ್ತಾಳೆ ಗೊತ್ತಾ ಲಶಿಕಾ. ಸ್ವಲ್ಪ ಹಿಂಗೆ ಎಲ್ಲ ಕುಟ್ಟಿ ಕೊಟ್ರೆ ಕ್ಲೀನ್ ಆಗಿ ತೆಗಿತಾಳೆ ಗೊತ್ತಾ. ಎಷ್ಟು ಕ್ಲೀನ್ ಆಗಿ ತೆಗಿತಾಳೆ ಗೊತ್ತಾ. ಒಂದು ಕಡೆ ಕ್ರ್ಯಾಕ್ ಕೂಡ ಬಂದಿರಲ್ಲ. ಅಷ್ಟು ಕ್ಲೀನ್ ಆಗಿ ತೆಗಿತಾಳೆ. ಸಕ್ಕತ್ತಾಗಿ ಕ್ಲೀನ್ ಮಾಡ್ತಾಳೆ. ಅದಕ್ಕೆ ಯಾವಾಗ್ಲೂ ನಾನು ಅವಳಿಗೆ ಕೊಡ್ತೀನಿ. ಎಗ್ಸ್ ಬಾಯ್ಲ್ ಮಾಡಿದಾಗ ಅವಳಿಗೆ ಕೊಟ್ಬಿಡ್ತೀನಿ. ಬಂದು ಪೀಲ್ ಮಾಡ್ಕೊಡು ನನ್ಗೆ ಎಗ್ಸ್ ಅಂದ್ಬಿಟ್ಟು ಸಕ್ಕತ್ತಾಗಿ ಹೋಗಿ ತೆಗಿತಾಳೆ. ಕೆಲವೊಂದ್ ಕೆಲ್ಸಗಳು ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾಳೆ ಲಶಿಕಾ. ಅದಕ್ಕೆ ಹೆಣ್ಮಕ್ಳೇ ಅಂತಾನೆ ಹೇಳೋದು ಎಲ್ಲಾ ಕಡೆ. ಇನ್ನು ಬಿರಿಯಾನಿ ಕೂಡ ವಿಸಿಲ್ ಬರ್ಸಿದಾಯ್ತು. ಸಕ್ಕದಾಗ್ ಆಗಿತ್ತು. ಕಲರು ಅಷ್ಟೇ. ಚಿಕನ್ ಮಸಾಲಾ ಫ್ರೈ ಹಾಕಿದ್ದೆ ಬಿರಿಯಾನಿ ಪೌಡರ್ ಬದಲು. ಅದು ಇನ್ನೂ ಸೂಪರ್ ಆಗಿರುತ್ತೆ ಟೇಸ್ಟ್ ಅದನ್ನ ಮಾಡಿದಾಗ. ನಾನು ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೊಳ್ತೀನಿ. ಇದಕ್ಕೆ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್, ಹಾಗೆ ಬಾಯ್ಲ್ಡ್ ಎಗ್. ಇನ್ನು ಅಮ್ಮ ಸ್ವಲ್ಪ ಇದು ಕರ್ಜಿಕಾಯ್ದು ಸ್ಟಫ್ ಸ್ವಲ್ಪ ಹಾಗೆ ಇತ್ತು. ಹಾಗಾಗಿ ಮತ್ತೆ ಚಿರೋಟಿ ರವೆ ಎಲ್ಲ ಕಲ್ಸ್ಬಿಟ್ಟು ಮತ್ತೆ ಕರ್ಜಿಕಾಯಿ ಮಾಡ್ತಿದ್ದಾರೆ. ಹಳೇದೆಲ್ಲ ಕರ್ಜಿಕಾಯಿ ಮಾಡಿದ್ವಲ್ಲ ಅದು ಖಾಲಿ ಆಗೋಯ್ತು. ಒಂದ್ ಸ್ವಲ್ಪ ತಂಗಿ ಮನೆಗೆ ಬೆಂಗ್ಳೂರ್ಗೂ ಕೊಟ್ಟು ಕಳ್ಸಿದ್ವಿ. ಇನ್ನು ಮಕ್ಳು ಇರ್ತಾರಲ್ಲ ಮನೇಲೆ, ಪ್ರತಿದಿನ ಒಂದ್ 2 ತಿಂದ್ರು ಒಬ್ಬೊಬ್ರು ಬೇಗನೆ ಖಾಲಿ ಆಗ್ಬಿಡತ್ತೆ. ಇನ್ನ ನೋಡಿ ಪಾಪ ಪ್ರಕುಲ್ ಕ್ರಿಕೆಟ್ ಇಂದ ಬಂದು ಊಟ ಮಾಡಿ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ ಸೋಫಾ ಮೇಲೆ. ಟಿವಿ ನೋಡ್ತಾ 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 ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಈಗ ನೋಡಿ 9:15ಗೆ ಮಲ್ಕೊಂಡ್ಬಿಡ್ತಾನೆ. ಟಯರ್ಡ್ ಆಗ್ತಾನೆ. ಬೆಳಗ್ಗೆ ಬೇಗ ಎದ್ದೊಳ್ತಾನೆ 6 ಗಂಟೆಗೆ. ಬೆಳಗ್ಗೆ ಒಂದ್ ಬ್ಯಾಚು, ಸಂಜೆ ಒಂದ್ ಬ್ಯಾಚ್ ಹೋಗ್ತಾನೆ ಕ್ರಿಕೆಟ್ಗೆ. ಇನ್ನು IPL ಸೀಸನ್ ಬೇರೆ ಈಗ. ಅದನ್ನ ನೋಡ್ತಾ ನೋಡ್ತಾ ಹಾಗೆ ನಿದ್ದೆ ಮಾಡ್ಬಿಟ್ಟ. ಇನ್ನು ಅಮ್ಮ ಕರ್ಜಿಕಾಯಿ ಮಾಡ್ತಾ ಇದ್ರಲ್ಲ, ಸ್ವಲ್ಪ ಪಾತ್ರೆ ಎಲ್ಲ ಇತ್ತು. ನಾನೇ ವಾಶ್ ಮಾಡ್ಬಿಡೋಣ, ಸುಮ್ನೆ ಅವ್ರಿಗೆ ಮತ್ತೆ ಜಾಸ್ತಿ ಆಗ್ಬಿಡತ್ತೆ ಅಂದ್ಬಿಟ್ಟು ಸೊ ನಾನು ವಾಶ್ ಮಾಡ್ತಾ ಇದ್ದೆ. ಅಪ್ಪ ಕರ್ಜಿಕಾಯ್ದು ಡೀಪ್ ಫ್ರೈ ಮಾಡ್ತಾ ಇದ್ರು ಆ ಕಡೆ. ಸೊ ಈ ತರ ಮಾಡಿದಾಗ ಅಟ್ಲೀಸ್ಟ್ ಎಲ್ಲಾರು ಕೆಲ್ಸನ ಹಂಚ್ಕೊಂಡಾಗ ಯಾರಿಗೂ ಬರ್ಡನ್ ಅಂತ ಅನ್ಸಲ್ಲ. ಸೊ ಎಲ್ಲ ಒಬ್ರೇ ಮಾಡಕ್ ಆಗಲ್ಲ, ಒಬ್ರ ಕೈಗೆ ಕೊಡಕ್ ಆಗಲ್ಲ. ಈಕ್ವಲ್ ಆಗಿ
ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡಿದ್ರೆ ಸೊ ಎಲ್ಲಾರ್ಗೂ ಸ್ವಲ್ಪ ಈಕ್ವಲ್ ಆಗಿ ಆರಾಮ್ಸೆ ರಿಲೀಫ್ ಸಿಗತ್ತೆ. ಇನ್ನು ರಾತ್ರಿ ಹೊತ್ತು ಪಾತ್ರೆ ತೊಳೆದು ಕ್ಲೀನ್ ಆಗಿ ಸಿಂಕ್ ಇಟ್ಬಿಟ್ರೆ ಒಂದು ಖುಷಿ ಹೆಣ್ಮಕ್ಳಿಗೆ ಅಲ್ವಾ. ಇನ್ನು ಉಪ್ಪಿನಕಾಯಿ 3 ದಿನ ಆಗಿತ್ತು, ಪಿಂಗಾಣಿಗೆಲ್ಲ ಹಾಕಿ ಇಟ್ಟಿದೀನಿ. ಒಂದು ಗ್ಲಾಸ್ ಇದು ಯೂಸ್ ಮಾಡೋದಿಕ್ಕೆ ಪ್ರತಿದಿನ ಇದು ಗ್ಲಾಸ್ ಅಲ್ಲಿ ಹಾಕಿಟ್ಟಿದೀನಿ. ಇನ್ನ 2 ಪಿಂಗಾಣಿದಲ್ಲಿ ಹಾಕಿ ಇವೆರಡು ಕೂಡ ಫ್ರಿಜ್ ಅಲ್ಲೇ ಇಟ್ಬಿಡ್ತೀನಿ ನಾನು. ಸೊ ಈ ವ್ಲಾಗ್ ನ ಕೂಡ ಇಲ್ಲಿಗೆ ಏನ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ. ಬೈ ಬೈ.